ರಾಜಾವರಂಗೆ ಹೋಗಿ ಬಂದ್ರ? ನಲ್ಲನ ಸ್ವಾಮಿ ಏನು ಹೇಳಿದ್ರು ಹೇಳು ಸೇನು. ನಲ್ಲನ ಸ್ವಾಮಿನ ಭೇಟಿ ಮಾಡಿದೆ. ಮನುಷ್ಯರ ಜೀವನದಲ್ಲಿ ವಿಧಿ ಎಷ್ಟು ವಿಚಿತ್ರವಾಗಿ ಆಟ ಆಡತ್ತೆ ಅಂತ ತಿಳ್ಕೊಂಡೆ. ನಿಮಗೆ, ನಮಗೆ, ಈ ಊರಿಗೆ, ಆ ದೇವಸ್ಥಾನಕ್ಕೆ, ಯೋಗ ಋಷಿಗೆ, ಆತ್ಮಗಳಿಗೆ ಇರುವಂತ ಸಂಬಂಧ ಹೇಳ್ತೀನಿ ಕೇಳಿ. ಇಂದಿನಿಂದ 75 ವರ್ಷಗಳ ಹಿಂದೆ ಶಿವರಾಮಪುರವನ್ನ ವಿಜಯೇಂದ್ರ ಭೂಪತಿಯವರು ಆಳ್ತಾ ಇದ್ರು. ಅದು ಆಂಗ್ಲರು ಭಾರತವನ್ನು ಬಿಟ್ಟು ಹೋದಂತಹ ಕಾಲ. ಬ್ರಿಟಿಷರ ಕಣ್ಣಿಗೆ ಬೀಳಬಾರ್ದು ಅಂತ ಬಚ್ಚಿಟ್ಟಿದ್ದಂತಹ ಧನ ಕನಕ ವಜ್ರ ಭಂಡಾರಗಳೆಲ್ಲ ರಾಜ ಕುಟುಂಬದವರು ಹೊರಗಡೆ ತೆಗೆಯಕ್ಕೆ ಆರಂಭಿಸಿದ್ರು. ಹಾಗೇನೆ ವಿಜಯೇಂದ್ರ ಭೂಪತಿ ರಾಜವರು ಕೂಡ ಬಚ್ಚಿಟ್ಟಿದ್ದಂತಹ ನಿಧಿನ ಹೊರಗಡೆ ತೆಗೆದು ತನ್ನನ್ನ ದೇವರು ಅಂತ ಪೂಜಿಸ್ತಿದ್ದ ಶಿವರಾಂಪುರದ ಜನಗಳಿಗೆ ಹಾಗೂ ಸುತ್ತಮುತ್ತ ಇದ್ದ ಗ್ರಾಮದ ಜನರಿಗೆ ಏನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಸಂಕಲ್ಪದಲ್ಲಿ ರಾಜಗುರುಗಳು, ಪುರೋಹಿತರು, ಋಷಿಗಳನ್ನ ಸಂಪರ್ಕ ಮಾಡಿದ್ರು. ಆಗ ಅವರು ಊರಿನ ಹೆಸರಿಗೆ ತಕ್ಕಂತೆ ಶಿವರಾಮಾಲಯವನ್ನು ನಿರ್ಮಿಸಬೇಕು ಅಂತ ಅಲ್ಲಿ ಶಿವಲಿಂಗದ ಜೊತೆಗೆ ಸೀತಾರಾಮರ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತ, ಅದನ್ನ ಬಂಗಾರ ಮತ್ತು ಪಂಚಲೋಹಗಳಿಂದ ಮಾಡಬೇಕು ಅಂತ, ಮತ್ತು ಉಳಿದ ನಿಧಿಯಿಂದ ಊರಿನವರಿಗೆ ಶಾಲೆ, ಆಸ್ಪತ್ರೆಗಳನ್ನ ಕಟ್ಟಿಸಬೇಕು ಅಂತ ಸೂಚನೆ ನೀಡಿದ್ರು. ಅದಕ್ಕೆ ಸರಿ ಅಂತ ಹೇಳಿದ ವಿಜಯೇಂದ್ರ ಭೂಪತಿ ರಾಜ ಅವರು ಆಲಯ ನಿರ್ಮಾಣವನ್ನ ಆದಷ್ಟು ಬೇಗ ಮಾಡಿ ಮುಗಿಸಿದ್ರು. ಶಿವಲಿಂಗವನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ರು. ಸೀತಾರಾಮರ ವಿಗ್ರಹ ತಯಾರಾಗಿ ಪ್ರತಿಷ್ಠಾಪನೆ ಮಾಡುವ ಸಮಯದಲ್ಲಿ ಭೂಪತಿ ರಾಜ ಅವರು ಹಾಸಿಗೆ ಹಿಡಿದ್ರು. ಆರೋಗ್ಯ ತುಂಬಾನೇ ಕ್ಷೀಣಿಸ್ಬಿಡ್ತು. ಆಗ ರಾಜ ಅವರು ರಾಜಗುರುಗಳನ್ನ ಕರೆಸಿ ಮಾತಾಡಿದ್ರು. ಅದಕ್ಕೆ ಅವರು ಅನಾರೋಗ್ಯದಲ್ಲಿ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಬಾರ್ದು ಅಂತ, ರಾಜ ಅವ್ರ ಮೊಮ್ಮಗನಿಗೆ 20 ವರ್ಷಗಳು ಆಗೋ ತನಕ ಕಾಯ್ಬೇಕು ಅಂತ ರಾಜ ಅವರ ಹೆಸರನ್ನೇ ಇಟ್ಕೊಂಡಿದ್ದಂತಹ ಅವ್ರ ಮೊಮ್ಮಗನ ಕೈಯಲ್ಲಿ ಹಾಗೂ ಆಲಯದ ಪ್ರಧಾನ ಅರ್ಚಕರಾದ ಗಣಾಚಾರಿ ಕುಟುಂಬದವರಾಗ್ಲಿ ವಿಗ್ರಹ ಪ್ರತಿಷ್ಠಾಪನೆ ಹೇಗ್ ಮಾಡಬೇಕು ಅಂತ ಒಂದು ಶಾಸನವನ್ನ ಬರೆಸಿ ವಿಗ್ರಹ ಮತ್ತು ನಿಧಿಯನ್ನ ಒಂದೇ ಸ್ಥಳದಲ್ಲಿ ಬಚ್ಚಿಟ್ರು. ಸರಿಯಾಗಿ ಅದೇ ಸಮಯಕ್ಕೆ ಗುಪ್ತ ನಿಧಿಯನ್ನ ಹುಡುಕ್ತಿದ್ದ ದುಷ್ಟರ ಗುಂಪಿನ ಕಣ್ಣು ಶಿವರಾಮಪುರದ ಮೇಲೆ ಬಿತ್ತು. ಸರ್, ನನ್ನ ಹೆಸರು ಕಾಮೇಶ್ವರ ಅಂತ. ನನ್ನ ಹತ್ರ ಏನೋ ಕೆಲಸ ಇದೆ ಅಂತ ಕರೆಸಿದ್ರಿ, ಆದರೆ ನಾನು ನಿಮ್ಮನ್ನು ಯಾವತ್ತೂ ನೋಡೇ ಇಲ್ವಲ್ಲ. ನನ್ನನ್ನು ಯಾಕೆ ಇಲ್ಲಿ ಕರೆಸಿದ್ರಿ ಅಂತ ಹೇಳಿ ಸರ್. ಮೊದಲು ಟೀ ಕುಡಿ ಹೇಳ್ತೀನಿ. ನಾವು ಅನ್ಕೊಂಡಿರೋ ಕೆಲಸ ಮಾಡೋದಿಕ್ಕೆ ಈ ಊರಲ್ಲಿ ನಮಗೆ ಒಬ್ಬ ವ್ಯಕ್ತಿ ಬೇಕು. ನಮಗೆ ಸರಿ ಹೋಗೋ ವ್ಯಕ್ತಿ ಯಾರು ಅಂತ ಎನ್ಕ್ವೈರಿ ಮಾಡಿದಾಗ ನೀನು ಅಂತ ಗೊತ್ತಾಯ್ತು. ಅದಕ್ಕೆ ಕರೆಸ್ದೆ. ಕುರಿ ಮೇಸೋ ಅಂತ ನಾನು ನಿಮ್ಗೇನು ಸಹಾಯ ಮಾಡಲಿ ಹೇಳಿ ಸಾರು. ನಿನ್ನ ಕೈಲಾಗುತ್ತೆ, ಖಂಡಿತ ಆಗುತ್ತೆ. ನೀನು ನಮಗೆ ಸಹಾಯ ಮಾಡಿದ್ರೆ ನೀನೆಷ್ಟು ಕೇಳಿದ್ರು ಕೊಡ್ತೀವಿ. ಮೊದಲು ಕೆಲಸ ಏನು ಅಂತ ಹೇಳಿ ಸಾರು. ಶಿವರಾಂಪುರ ದೇವಸ್ಥಾನದಲ್ಲಿ ವಿಗ್ರಹ ಸ್ಥಾಪನೆ ಆಗ್ದೇನೆ ಹಾಗೆ ಉಳಿದಿದೆ, ಗೊತ್ತಾ? ನಮ್ಮೂರಿನ ವಿಷಯ ನನಗೆ ಗೊತ್ತಿಲ್ವಾ ಸಾರು. ಭೂಪತಿ ರಾಜ ಅವ್ರ ಆರೋಗ್ಯ ಸರಿ ಇರ್ಲಿಲ್ಲ ಅಂತ ಪ್ರತಿಷ್ಠಾಪನೆ ಮಾಡಿಲ್ಲ. ಅದಾದ್ಮೇಲೆ ಅವ್ರು ಸತ್ತೋದ್ರು. ಇದ್ ನಡೆದು ಬಹಳ ವರ್ಷ ಆಯ್ತು. ಈಗ ಪಂಚಲೋಹ ಸೀತಾರಾಮ ವಿಗ್ರಹ ಎಲ್ಲಿದೆ? ಅದ್ರ ಜೊತೆಗೆ ಕೋಟಿ ಬೆಲೆ ಬಾಳುವಂತಹ ನಿಧಿ ಕೂಡ ಇದೆ. ಅದು ಎಲ್ಲಿದೆ ಅಂತ ನಮಗೆ ಹೇಳಿದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತೀವಿ. ಅದ್ರ ಬಗ್ಗೆ ಊರಿನಲ್ಲಿ ಯಾರಿಗೂ ಏನೂ ಗೊತ್ತಿಲ್ಲ, ಆದ್ರೆ ಅದು ಊರಲ್ಲೇ ಇದೆ ಅಂತ ಎಲ್ರಿಗೂ ಗೊತ್ತು. ಅದಕ್ಕೆ ಅಲ್ವಾ ನಿನ್ನನ್ನು ಕರೆಸಿದ್ದು. ವಿಗ್ರಹದ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಒಂದೇ ಮಾರ್ಗ. ಏನದು? ವಿಶ್ವಮುನಿ ಕರ್ಮ. ವಿಶ್ವಮುನಿ ಕರ್ಮ ಅಂದ್ರೆ? ದಕ್ಷಿಣ ಭಾರತದಲ್ಲಿ ತಾಂತ್ರಿಕ ವಿದ್ಯೆ ಕಲ್ತಿರೋರು ಕೆಲವರೇ ಇದ್ದಾರೆ. ಅವರಲ್ಲಿ ಅಗ್ರಗಣ್ಯರೇ ವಿಶ್ವಮುನಿ ಕರ್ಮ. ಈ 1989 ಕೂಡ ಏನ್ ಬಾಬಾ ಈ ಮಂತ್ರ ತಂತ್ರ ಎಲ್ಲ ಇದೆ ಅಂತ್ಯಾ? ನಂಬಲೇಬೇಕು. ಈ ಕಾಮೇಶ್ವರನೇ ನಮಗ್ ದಿಕ್ಕು. ಆದ್ರೆ ಒಳ್ಳೇದಿರೋ ಕಡೆ ಕೆಟ್ಟದ್ದು ಇದ್ದೇ ಇರುತ್ತೆ. ದೇವರಿರೋ ಕಡೆ ದೆವ್ವ ಕೂಡ ಇದ್ದೇ ಇರುತ್ತೆ.
ಇದೇ ಸಾರು ಕಂಚರ್ಲ ಕೋಟಬಿಲಂ. ಸ್ವಾಮಿಯವ್ರನ್ನ ನೋಡ್ಬೇಕಾಗಿತ್ತು. ಶಿವರಾಂಪುರದಿಂದ ಕಾಮೇಶ್ವರ ಬಂದಿದ್ದಾರೆ ಅಂತ ಹೇಳಿ. ಇದೆ ವಿಶ್ವಮುನಿ ಕರ್ಮ ಅವರ ಆಶ್ರಮ. ಅವರ ಸುತ್ತಲೂ ಇರೋರು ಅವರ ಪ್ರಿಯ ಶಿಷ್ಯರು. ಅದರಲ್ಲಿ ಮೊದಲನೇ ಅವನೇ ಗರುಡ. ಉಳಿದವರು ಬೇರುಂಡ ಮತ್ತೆ ಪಾಲಪಿಟ್ಟ, ಕೋಕಿಲ ಹಿಂಗೆ ತಮ್ಮ ಪ್ರಿಯ ಶಿಷ್ಯರನ್ನೆಲ್ಲ ಪಕ್ಷಿಗಳ ಹೆಸರಿಟ್ಟು ಕರೀತಾ ಇರ್ತಾರೆ. ಬನ್ನಿ ಹೋಗೋಣ. ನಮಸ್ಕಾರ ಸ್ವಾಮಿ. ಇವ್ರ ಹೆಸರು ಭವಾನಿ ಭಗವಾನ್. ಎಲ್ರು ಬಾಬಾ ಅಂತಾರೆ. ನಿಮ್ ಹತ್ರ ಚಿಕ್ಕ ಕೆಲಸ ಇತ್ತು, ಕರ್ಕೊಂಡು ಬಂದೆ. ದೊಡ್ಡ ಕೆಲ್ಸಕ್ಕೆ ಬಂದು ಚಿಕ್ಕ ಕೆಲಸ ಅಂತ ಹೇಳ್ತಾ ಇದೆಯಲ್ಲೋ ಕಾಮೇಶ್ವರ. ವಿಜಯೇಂದ್ರ ಭೂಪತಿ ರಾಜ್ ಅವರು ಮಾಡಿಸಿರೋ ಪಂಚಲೋಹದ ಸೀತಾರಾಮರ ವಿಗ್ರಹವನ್ನ ಹೊರಗೆ ತೆಗೆಯೋದು ಚಿಕ್ಕ ಕೆಲಸ ಹೇಗಾಗುತ್ತೋ ಕಾಮೇಶ್ವರ? ಸ್ವಾಮಿ, ನಿಮ್ಮ ಜ್ಞಾನ ಶಕ್ತಿ ಬಗ್ಗೆ ಕಾಮೇಶ್ವರ್ ಹೇಳಿದ್ದನ್ನ ಕೇಳಿದ್ದೆ. ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ನನಗೆ ಸಹಾಯ ಮಾಡಿ ಸ್ವಾಮಿ. ಒಬ್ಬ ಮನುಷ್ಯನ ಪರಿಸ್ಥಿತಿಯನ್ನು ಅವನ ವಿನಯ ಮತ್ತು ವಿಧೇಯತೆಯಿಂದ ತಿಳ್ಕೊಳ್ಳಬಹುದು. ಅಹಂಕಾರ ಬಿಟ್ಟು ವಿನಯದ ಕಡೆ ಹೆಜ್ಜೆ ಹಾಕಿದೀಯ. ವಿನಯವೇ ಈ ವಿಶ್ವಮುನಿ ಕರ್ಮನ ವಿಜಯ ರಹಸ್ಯ. ನಿನಗೆ ತಪ್ಪದೇನೆ ಸಹಾಯ ಮಾಡ್ತೀನಿ. ಪಾಲಪಿಟ್ಟ, ಶಿವರಾಮಪುರದ ಪ್ರಯಾಣಕ್ಕೆ ಸಿದ್ಧತೆ ಮಾಡು. तुलसीयाय विद्महे त्रिपुरारियाय धीमहि तन्नो तुलसी प्रचोदयात्. ಅಮ್ಮ ಆಶಾ, ಅಮ್ಮ ಆಶಾ, ಅಮ್ಮ, ಮಾವ ರೆಡಿ ಆಗ್ಬಿಟ್ರು. ನೈವೇದ್ಯ ಮಾಡ್ಬೇಕು. ಓ, ತುಳಸಿ ಮಾತೆಗೆ ಪೂಜೆ ಮಾಡ್ತಾ ಇದೀಯಾ? ಸರಿ ಸರಿ ಸರಿ. ಅಮ್ನವ್ರೆ, ನೀವು ಪೂಜೆ ಮಾಡಿ ಬರೋಷ್ಟ್ರಲ್ಲಿ ಹಾಲ್ ಕರ್ದು ಪ್ರಸಾದ ತಯಾರು ಮಾಡಿದೀನಿ. ಇಲ್ದಿದ್ರೆ ಐನೋರ್ಗೆ ಸಿಟ್ಟೆ ಬಂದ್ಬಿಡುತ್ತೆ. ಮಾವ, ನೈವೇದ್ಯ ರೆಡಿ. ಅಬ್ಬಾ, ಇಷ್ಟಕ್ಕೆ ಎಷ್ಟೆಲ್ಲ ಕಿರ್ಚಿ ರಂಪಾಟ ಮಾಡ್ದೆ. ಸ್ವಲ್ಪ ಲೇಟ್ ಆದ್ರೆ ದೇವ್ರು ಕೋಪಿಸ್ಕೋತಾನ? ದೇವ್ರ ಕೋಪ ಮಾಡ್ಕೊಳಲ್ಲಮ್ಮ, ಜನಗಳ ಕೋಪ ಮಾಡ್ಕೋತಾರೆ. ಅದು ನನ್ನ ಮೇಲೆ. ನೀವು ಸರಿದೀರಾ. ಅರ್ಚಕರು ಮನುಷ್ಯರೇ ಅಲ್ವಾ? ಅವರು ಎಲ್ಲಾರ್ ತರನೇ ನಿದ್ದೆಯಿಂದ ಹೇಳ್ಬೇಕು, ಸ್ನಾನ ಮಾಡ್ಬೇಕು, ಮನೆ ಮಠ ಮಕ್ಳು ಎಲ್ಲರೂ ಇರ್ತಾರಲ್ವಾ? ಅಬ್ಬೋ, ಹೇಳ್ಬಿಟ್ಲು ನೋಡು ಮಹಾಜ್ಞಾನಿ. ಈ ಸಕಲ ಚರಾಚರ ಸೃಷ್ಟಿಗಳನ್ನ ಸೃಷ್ಟಿ ಮಾಡಿ ಪ್ರತಿದಿನ ಜನಗಳ ಕೋರಿಕೆಯನ್ನ ಕೇಳಿ ಕೇಳಿ ಬೇಸತ್ತು ಆಯಾಸದಿಂದ ಮಲಗಿರುವ ಭಗವಂತನನ್ನ ನಿದ್ರೆಯಿಂದ ಎಬ್ಸೋನೆ ನಿಜವಾದ ಅರ್ಚಕ. ಇನ್ನು ಹೆಂಡತಿ ಮಕ್ಕಳು ಅಂತೀರಾ? ನನಗಿರೋದು ನೀವಿಬ್ರಷ್ಟೇ. ಚಿಕ್ಕ ವಯಸ್ಸಿನಲ್ಲೇ ಇವಳ ನನ್ನ ಕೈಗಿಟ್ಟು ನನ್ನ ತಂಗಿ ಕಣ್ಮುಚ್ಕೊಂಡ್ಬಿಟ್ಲು. ಹೆತ್ತಿರೋ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲದೆ ನೀನು ನನ್ನ ಕೈ ಸೇರ್ಕೊಂಡೆ. ನೀನು ನನ್ನ ಮಗಳಾಗ್ಬಿಟ್ಟೆ. ನೀವಿಬ್ರು ನನ್ನ ಎರಡು ಕಣ್ಣುಗಳಮ್ಮ. ಅದೇನ್ ಮಾವ, ಚಿಕ್ಕ ಮಾವ ಇದಾರಲ್ವಾ? ಅವನು ಸ್ವಾರ್ಥದಿಂದ ಕುಲಾಂತರ ವಿವಾಹ ಮಾಡ್ಕೊಂಡು ಹೋದವನು ಅಣ್ಣ ಹೇಗಿದ್ದಾನೆ ಅಂತ ಒಂದು ಪತ್ರನಾದ್ರೂ ಬರೆದ್ನ? ದೂರ ಆದವ್ರ ಬಗ್ಗೆ ಯಾಕಮ್ಮ ಆಸೆ ಇಟ್ಕೋಬೇಕು? ಏನೋ ಐನೋರೆ, ನೀವ್ ಹೇಳಿದ್ ಒಂದು ನಂಗೆ ಅರ್ಥ ಆಗ್ಲಿಲ್ಲ. ಆದ್ರೆ ನನಗ ಅಮ್ಮ ಆಗ್ಲಿ, ಅಪ್ಪ ಆಗ್ಲಿ, ಅಣ್ಣ ಆಗ್ಲಿ, ಗುರು ಆಗ್ಲಿ ಎಲ್ಲ ನೀವೇ. ಹೌದು ಮಾವ, ನನಗೂ ಕೂಡ. ಏಯ್, ಹೆಣ್ಮಕ್ಳಿಗೆ ಗೋಳಾಡ್ಸೋದು ಅಷ್ಟೇ ಅಲ್ಲ, ಗೋಳಾಡೋದು ಕೂಡ ಗೊತ್ತು ಅಂತಾಯ್ತು. ಹಿಂಬಾಲಿಸು.
ನಿಮ್ ಕಡೆಯವರನ್ನು ಹಿಂದೆ ಹೋಗೋಕೆ ಹೇಳು. ದಾರಿ ಮಧ್ಯೆ ಯಾರಾದ್ರೂ ಬಂದ್ರೆ ದಯೆ ದಾಕ್ಷಣ್ಯ ಇಲ್ದೇನೆ ಕತ್ತರಿಸಿ ಹಾಕೋದಕ್ಕೆ ಹೇಳು. ಒಂದು ಮಾತು, ಪಾಲಪಿಟ್ಟನ್ನ ಯಾರು ಮುಟ್ಟಬಾರ್ದು. ಕುತ್ತಿಗೆ ಕಚ್ಚಿ ರಕ್ತ ಹೀರ್ತಾನೆ. ಸ್ವಾಮಿ, ಏನಿದೆ ಅದರಲ್ಲಿ? ಶಾಸನ. ಶಾಸನ? ಹೌದು. ವಿಜಯೇಂದ್ರ ಭೂಪತಿ ರಾಜ ಅವರು ಸಪ್ತ ಋಷಿಗಳಿಂದ ಸುಭದ್ರವಾಗಿ ಬರೆಸಿರ್ತಕ್ಕಂಥ ಶಾಸನ. ಬಲವಾದ ಶಾಸನ. ಅರ್ಥ ಆಗ್ಲಿಲ್ಲ ಸ್ವಾಮಿ, ಸ್ವಲ್ಪ ವಿವರವಾಗಿ ಹೇಳಿ. ಆಗ್ಲಿ, ಹೇಳ್ತೀನಿ ಕೇಳಿ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದ ರಾಜ ಅವರು ತಾವು ಮಾಡಿಸಿದ ವಿಗ್ರಹ ಮತ್ತು ನಿಧಿನ ಭದ್ರಪಡಿಸ್ತಾ ಸಪ್ತ ಋಷಿಗಳಿಂದ ಬರೆಸಿರೋ ಬಲವಾದ ಶಾಸನ. ಅದೇನು ಅಂದ್ರೆ, ರಾಜವಂಶಕ್ಕೆ ಸೇರಿದ 3ನೇ ತಲೆಮಾರಿನವನು ಅಂದ್ರೆ ಆತನ ಮೊಮ್ಮಗ ಅಥವಾ ಆಲಯದ ಪ್ರಧಾನ ಅರ್ಚಕರು ಗಣಾಚಾರಿ ವಂಶದವರು ಮಾತ್ರವೇ ಈ ವಿಗ್ರಹ ಮತ್ತು ನಿಧಿಯನ್ನ ಹೊರಗೆ ತೆಗೆಯೋಕ್ ಸಾಧ್ಯ. ಅವರ ಕೈಯಿಂದನೇ ವಿಗ್ರಹ ಪ್ರತಿಷ್ಠಾಪನೆ ಆಗಬೇಕು. ಅವರನ್ನ ಬಿಟ್ಟು ಬೇರೆಯವರು ವಿಗ್ರಹ ಮತ್ತು ನಿಧಿ ಮೇಲೆ ಕೈ ಇಟ್ರೆ ಅವ್ರನ್ನ ಚೆಂಡಾಡೋದಕ್ಕೆ ಶ್ರೀಶೈಲ ಬಸವಣ್ಣನ ರಕ್ಷಕನಾಗಿ ಶಾಸನಬದ್ಧವಾಗಿ ನೇಮಿಸಿದ್ದಾರೆ. ಆ ಶಾಸನಕ್ಕೆ ಕಟ್ಟು ಬಿದ್ದ ನಂದೀಶ್ವರನು ಆ ವಿಗ್ರಹಕ್ಕೆ ಶ್ರೀರಾಮ ರಕ್ಷೆಯಾಗಿದ್ದಾನೆ. ಅದನ್ನ ಮೀರಿ ವಿಗ್ರಹವನ್ನ ಹೊರತೆಗೆಯಕ್ ನೋಡಿದ್ರೆ ವಾಯು ವೇಗದಲ್ಲಿ ಪ್ರಾಯ ಕಾಲ ರುದ್ರನಾಗಿ ಬಸವನು ಹೊರಗೆ ಬರ್ತಾನೆ. ಹಾಗಾದ್ರೆ ವಿಗ್ರಹನ ಹೊರಗೆ ತೆಗೆಯೋ ಮಾರ್ಗನೇ ಇಲ್ಲ? ಒಂದೇ ಒಂದು ಮಾರ್ಗವಿದೆ. ಏನೇ ಮಂಗಿ, ತುಂಬಾ ಯೋಚನೆ ಮಾಡ್ತಾ ಇದ್ಯಾ? ಏನಿಲ್ಲ ಐನೋರೆ, ಬನ್ನಿ. ಆಶಮ್ಮ, ಐನೋರ್ ಬಂದ್ರು. ಬನ್ನಿ. ಬಾ ಕೂತ್ಕೋ. ಇವತ್ತಂತೂ ತುಂಬಾ ಸಂತೋಷವಾಗಿದ್ದೀನಿ ಕಣ್ರೋ. ಯಾಕೆ ಅಂತ ಗೊತ್ತಾ? ನಂಗ್ ಗೊತ್ತು ಐನೋರೆ. ಆಶಮ್ಮಂಗೆ ಸಂಬಂಧ ಗೊತ್ತಾಯ್ತಲ್ವಾ? ಹೌದಮ್ಮ, ಬರೋ ಶುಕ್ರವಾರನೇ ಮುಹೂರ್ತ. ಅಬ್ಬೋ, ನಾಚಿಕೆ. ಈ ನಾಚಿಕೆ ಎಲ್ಲ ಬಚ್ಚಿಟ್ಕೊಂಡು ನಿಮ್ ಯಜಮಾನ್ರಿಗೆ ತೋರ್ಸು, ನಮಗಲ್ಲ. ಅಮ್ಮ, ಮಂಗಿ, ಯಾಕಮ್ಮ ತುಳಸಿ ಕಿರಿಸ್ತಾ ಇದ್ದಾಳೆ? ಯಾಕೆ ಹುಲ್ಲು ಹಾಕ್ಲಿಲ್ವಾ? ಹಾಕಿದೀನಿ ಐನೋರೆ, ಬೇಕಿದ್ರೆ ನೋಡ್ಕೊಂಡ್ ಬರ್ಲಾ? ಬೇಡ ಬೇಡ, ನೀನ್ ಮಲ್ಕೋ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ಪರವಾಗಿಲ್ಲ. ಯಾಕೆ ತುಳಸಿ ಕಿರಿಸ್ತಾ ಇದೀಯಾ? ಯಾರಪ್ಪ ಇರೋದಲ್ಲಿ? ನಮಸ್ಕಾರ ಗಣಾಚಾರಿ ಅವ್ರಿಗೆ. ಯಾರಪ್ಪ ನೀವೆಲ್ಲ? ನಿಮ್ಮನ್ ಯಾವತ್ತೂ ಈ ಊರಲ್ಲಿ ನಾನು ನೋಡೇ ಇಲ್ವಲ್ಲ. ಏನೋ ಕಾಮೇಶ್ವರ, ನೀನಾ? ಏನೋ ವಿಷಯ? ವಿಷಯ ಏನು ಅಂದ್ರೆ, ನಿಮ್ ಮನೆ ಹಿಂದೆನೋ ಮುಂದೆನೋ ಯಾವುದೋ ವಿಗ್ರಹ ಇದೆಯಂತೆ. ಅದು ಇವ್ರಿಗೆ ಕೊಟ್ರೆ ನಿಮ್ ಋಣ ಏನು ಇಟ್ಕೊಳ್ಳಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ. ಥೂ ಮುಟ್ಟಾಳ, ಅದ್ರ ಬೆಲೆ ನಿನಗೇನೋ ಗೊತ್ತು? ಸ್ವಾಮಿ, ನಮ್ಮ ರಾಜರು ಮತ್ತೆ ನಮ್ಮ ವಂಶದವರು ಸೇರಿ ದೇವಸ್ಥಾನದಲ್ಲಿ ಒಂದೊಳ್ಳೆ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆ ಮಾಡ್ಬೇಕು ಅನ್ಕೊಂಡಿರೋ ವಿಗ್ರಹ ಅದು. ಈ ಹುಚ್ಚ ಏನೋ ಹೇಳ್ದ ಅಂತ ನೀವು ಬಂದ್ಬಿಟ್ಟಿದ್ದೀರಾ. ನಡೀರಿ ನಡೀರಿ. ಒಂದು ಸಲ ಯೋಚನೆ ಮಾಡಿ ಗಣಾಚಾರಿ ಅವರೇ, ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಊರು ಒಳ್ಳೇದಕ್ಕೋಸ್ಕರ ರಾಜ ಅವರು ಶುರು ಮಾಡಿದಂತ ಕಾರ್ಯ ಮಧ್ಯದಲ್ಲಿ ನಿಂತು ಹೋಗಿದೆ. ಅದೇ ದೊಡ್ಡ ಅಪಶಕನ. ಅದರ ತಂಟೆಗೆ ಬರಬೇಡಿ, ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇರೋದು. ಹೊರಡಿ ಹೊರಡಿ ಇಲ್ಲಿಂದ. ಮಂಗಿ, ಏಯ್,
ಈಗ್ಲಾದ್ರೂ ಹೇಳಿದ ಮಾತು ಕೇಳು. ನೀನ್ ಕೇಳ್ದಷ್ಟು ದುಡ್ಡು ಕೊಡ್ತೀನಿ. ಇವ್ರಿಬ್ರನ್ನು ಕರ್ಕೊಂಡು ಎಲ್ಲಾದ್ರೂ ದೂರ ಹೋಗಿ ಹ್ಯಾಪಿಯಾಗಿ ಬದುಕೋ. ಅಯ್ಯೋ ರಾಕ್ಷಸ್ರ, ನೀವು ಕೊಡುವಂತ ಪಾಪದ ಹಣದಿಂದ ಎಲ್ಲೋ ಹೋಗಿ ಸತ್ತು ಬದುಕೋದಕ್ಕಿಂತ ಊರಿಗೋಸ್ಕರ, ಊರ ಪ್ರಜೆಗಳ ಒಳ್ಳೇದಕ್ಕೋಸ್ಕರ ಪ್ರಾಣ ಕೊಡೋದೇ ಒಳ್ಳೇದು. ಸಾಯಿಸ್ಬಿಡ್ರೋ, ನನ್ನನ್ನ ಕೊಂದು ಹಾಕ್ಬಿಡ್ರು. ಅಣ್ಣ, ನಿಮ್ ಕಾಲಿಗೆ ಬೀಳ್ತೀನಿ. ಐನೋರಿಗೆ ಏನು ಮಾಡ್ಬೇಡಿ. ಇಬ್ರು ಅನಾಥರನ್ನ ಸಾಕ್ತಿರೋ ದೇವ್ರು ಇವ್ರು. ಬಿಟ್ಬಿಡಿ ಅಣ್ಣ. ನಮ್ಮ ಅವಂಗೇನು ಮಾಡ್ಬೇಡಿ. ತುಂಬಾ ಚೆನ್ನಾಗಿದೆ ಕಣ್ರೋ ಇವ್ರು ವರ್ಷೆ. ಒಬ್ಳು ಮಾವ ಅಂತಾಳೆ, ಇನ್ನೊಬ್ಳು ಐನೋರೆ ಅಂತಾಳೆ. ಇಬ್ರನ್ನು ಮಜಾ ಮಾಡ್ತಾ ಇದ್ದಾನೆ. ಅಯ್ಯೋ ಅಯ್ಯೋ ಅಮ್ಮ. ಮಾತು ಕೇಳಲಿಲ್ಲ ಸ್ವಾಮಿ, ಅದಕ್ಕೆ ಮರ್ಡರ್ ಮಾಡಿಬಿಟ್ಟೆ. ಸಮಯ ಇಲ್ಲ ಭವಾನಿ, ತಲೆ ಸ್ನಾನ ಮಾಡಿ ಬಾ. ಭವಾನಿ, ರುದ್ರಯಾಗದಲ್ಲಿ ತಯಾರು ಮಾಡಿರೋ ಶಿವಕಂಕಣವನ್ನ ಧರಿಸ್ಕೊಳ್ಳಿ. ಮತ್ತೆ ನೀವು ಹಾಕೊಳ್ಳಲ್ವಾ ಸ್ವಾಮಿ? ನಿಮ್ಗೋಸ್ಕರ ನಾನು ಮಾಡ್ತಿರೋ ಈ ಪ್ರಯತ್ನದಲ್ಲಿ ವಿಜಯವೋ ವೀರ ಸ್ವರ್ಗವೋ ಆಗ್ಲಿ, ಪ್ರಾಣ ಭಯಕ್ಕೆ ಕಂಕಣವನ್ನ ಧರಿಸೋದಿಲ್ಲ ಈ ವಿಶ್ವಮನಿ ಕರ್ಮ. ಎಲ್ಲರೂ ನಾನು ಹೇಳೋದನ್ನ ಜಾಗ್ರತೆಯಿಂದ ಕೇಳಿ. ವಿಗ್ರಹ ಬಚ್ಚಿಟ್ಟಿರೋ ಭೂಮಿ ಮೇಲೆ ಮೊದಲನೇ ಏಟು ಬೀಳ್ತಿದ್ದ ಹಾಗೆ ಬಸವನು ಪ್ರಳಯ ತಾಂಡವವಾರ್ತಾ ಶ್ರೀಶೈಲದಿಂದ ಹೊರಡ್ತಾನೆ. ಅದನ್ನ ಅಂಗೈನ ಅಂಜನದಲ್ಲಿ ನಾನು ನೋಡ್ತೀನಿ. ಬಸವನ ವೇಗವನ್ನ ಕಣ್ಣಾರೆ ನೋಡ್ತಾ ನಿಮಗೆ ಎಚ್ಚರಿಕೆಯನ್ನ ಕೊಡ್ತಾ ಇರ್ತೀನಿ. ಆದಷ್ಟು ಬೇಗ ನೀವು ಊರಿನ ಗಡಿಯನ್ನ ದಾಟಬೇಕು. ಬೇರುಂಡ ಹಾಕು ಮೊದಲನೇ ಏಟು. ಬಸವನು ಹೊರಟಿದ್ದಾನೆ ಕಣ್ರು, ಬೇಗ ಮಾಡಿ. అంబ బసవన్న భయను ధేరను చూడు, ఆ బోల శంకరుడు అభయమిచ్చను చూడు. దుష్ట శిక్షణకై శిష్ట రక్షణకై అడుగడుగ బసవన్న నాగమేఘాలపై కదిలిండు చూడు. ప్రళయ రుద్రుడిలా, వీరభద్రుడిలా, అగర్వా సర్వా మంగళ కళాకదంబ మంజరి రసా ప్రవాహ మాధురి విజృంభణా మధువ్రతం స్మరాంతకం పురాంతకం భవాంతకం మఖాంతకం గజాంతకాంధా కాంతకం కమంతా కాంతకం భజ. ಬಾಬಾ, ಬಾಬಾ, ಸ್ವಾಮಿ, ನಡೀರಿ. ಬೇಡ,
ಬಾಬಾ ನಡೀರಿ. ಹಾ ನಂದೀಶ್ವರ, ಬಾವಿಲಿರೋ ವಿಗ್ರಹ ಮತ್ತೆ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗೋವರೆಗೂ ಆತ್ಮರೂಪದಲ್ಲಿ ಇದ್ಕೊಂಡು ನೀವೇ ಸಂರಕ್ಷಣೆ ಮಾಡಬೇಕು. ಇನ್ನು ಎಷ್ಟು ದಿನ ಅಂತ ನಾವು ಹೀಗೆ ಆ ವಿಗ್ರಹಗಳನ್ನ ಕಾಪಾಡ್ತಿರ್ಬೇಕು? ಶಾಸನದಲ್ಲಿ ಬರೆದಿರುವಂತಹ ರಾಜವಂಶದವರಾಗ್ಲಿ ಅಥವಾ ನಿಮ್ಮ ವಂಶದವರಾಗ್ಲಿ ಬರೋವರೆಗೂ. ನನ್ನ ವಂಶ ನನ್ನಿಂದಲೇ ಕೊನೆಯಾಗ್ತಾ ಇದೆ. ಇನ್ನೆಲ್ಲಿ ವಾರಿಸ್ತಾರ? ಇದು ಸಾಧ್ಯನಾ? ಸಾಧ್ಯ ಆಗುತ್ತೆ. ಇದು ದೈವ ನಿರ್ಣಯ. ಸಂಕಲ್ಪ ನೆರವೇರಿ ಮೋಕ್ಷ ಸಿಗ್ಲಿ ಅಂತ ಕಾಯ್ತಾ ಇರಿ. ಇದು ರಾಜ ಅವರೇ ನಡೆದಿರೋ ವಿಷಯ. ಆ ವಿಗ್ರಹಗಳನ್ನ ಹೊರಗೆ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ರೇನೆ ನಮ್ಮೂರು ಸುಭಿಕ್ಷವಾಗಿರೋದು. ನಿಮ್ಮ ಮಗಳ ಮದುವೆ ಕೂಡ ಯಾವುದೇ ತೊಂದರೆ ಇಲ್ಲದೆ ನಡೆಯುತ್ತೆ.